ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕ್ಷೇತ್ರದ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲರು ನಿನ್ನೆ ನೇಗಿನಹಾಳ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಕಾರ್ಯಕರ್ತರ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಬಿಜೆಪಿ ಮಕ್ಕಳು ಎಂಬ ಶಬ್ದ ಬಳಕೆಯಿಂದ ಆಕ್ರೋಶಗೊಂಡಿರುವ ಕಿತ್ತೂರು ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಇಂದು ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡ್ರು, ಮಂಡಲ ಅಧ್ಯಕ್ಷ ಶ್ರೀಕರ್ ಕುಲಕರ್ಣಿ ಹಾಗೂ ಮುಖಂಡರು ಆದ ಬಸವರಾಜ ಪರವಣ್ಣನವರ್, ಮುಖಂಡ ಲಕ್ಷ್ಮೀ ಇನಾಂದರ್, ಸಂದೀಪ್ ದೇಶಪಾಂಡೆ, ಉಳುವಪ್ಪ ಉಳ್ಳಾಗಡ್ಡಿ ನೇತೃತ್ವದಲ್ಲಿ ಇಂದು ಪತ್ರಿಕಾಗೋಷ್ಠಿ ಮಾಡಿದರು. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಬಿಜೆಪಿ ನಾಯಕರು ಆದ ಮಹಂತೇಶ್ ದೊಡ್ಡಗೌಡ್ರು ಹಾಗೂ ಹಾಲಿ ಕಾಂಗ್ರೆಸ್ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಸೇರಿ ನಾಯಕರ ಜೊತೆ ಸಂವಾದ ಮಾಡಿ ಮಕ್ಕಳ ಹೇಳಿಕೆಗೆ ಸಂಬಂಧಿಸಿದಂತೆ ಅಭಿಪ್ರಾಯ ಪಡೆದಿದ್ದಾರೆ. ಒಟ್ಟಾರೆ ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ಕಾರ್ಯಕರ್ತರಲ್ಲಿ ಈ ಮಕ್ಕಳ ಹೇಳಿಕೆ ಪಾಲಿಟಿಕ್ಸ್ ತುಂಬಾ ತಳಮಳ ಸೃಷ್ಟಿ ಮಾಡಿದೆ. ನಮ್ಮ ಆತ್ಮೀಯತೆ ಇದ್ದಿದ್ರೆ ಬೈತೇನೆ ಇಷ್ಟ, ಬೇರೆದಿಲ್ಲ. ನಂಗೆ ಸಿಕ್ಕಾರನ್ನ ಬೇಯಕ್ಕೂ ಬರೋದಿಲ್ಲ. ಅಲ್ಲಿ ಬಿಜೆಪಿ ಮಕ್ಕಳವ್ರು ನೋಡಿ ಹೆಂಗ್ ಬೇದಾಡ್ತಾನೋ ಅಂತಾರೆ. 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 ನಿನ್ನೆ ಕಾಂಗ್ರೆಸ್ ಶಾಸಕರು ತಮ್ಮ ಕಾರ್ಯಕರ್ತರ ಸಭೆಯಲ್ಲಿ ತಮ್ಮ ಪಕ್ಷದ ಬಗ್ಗೆ ಮಾತಾಡೋದು ಬಿಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಂದು ಅವಹೇಳನಕಾರಿ ವಾಕ್ಯವನ್ನು ಹೇಳಿದ್ದಾರೆ. ಅದನ್ನು ನಾವು ಕಿತ್ತೂರು ಮಂಡಲದಿಂದ ಘೋರವಾಗಿ ಖಂಡಿಸ್ತೇವೆ. ಇದು ಒಂದು ಆರೋಗ್ಯಕರವಾದಂಥ ಬೆಳವಣಿಗೆಯಲ್ಲ. ಒಬ್ಬ ಜನಪ್ರತಿನಿಧಿ ಒಂದು ರಾಜಕೀಯ ಜೀವನದೊಳಗೆ ನಾವು ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಪರಿಕಲ್ಪನೆ ಇರಬೇಕು. ಆ ಕಲ್ಪನೆಯನ್ನು ಮೀರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಒಂದು ಕೆಟ್ಟ ಪದವನ್ನು ಅವರು ಬಳಸಿದ್ದಾರೆ. ಅದನ್ನು ನಾವು ಮಂಡಳದ ವತಿಯಿಂದ ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಖಂಡನೆಯನ್ನು ಮಾಡಿ ನಾಳೆ ನಾವು ಒಂದು ಪ್ರತಿಭಟನೆಯನ್ನು ಸಹಿತ ಹಮ್ಮಿಕೊಂಡಿದ್ದೀವಿ. 10 ಗಂಟೆಗೆ ಕುರುಗುಂದದಿಂದ ನಮ್ಮ ಪ್ರತಿಭಟನೆ ಪಾದಯಾತ್ರೆಯ ಮುಖಾಂತರ ಅವರ ಗೃಹ ಕಚೇರಿಗೆ ತೆರಳಿ ಅಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಮಾಡುವುದು ನಾವೆಲ್ಲ ಹಿರಿಯರು ಕೂಡಿ ನಿಶ್ಚಯ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಜೊತೆಗೆ ನಮ್ಮ ಎಲ್ಲ ಜಿಲ್ಲೆಯ ನಾಯಕರು, ರಾಜ್ಯದ ನಾಯಕರು ಸಹಿತ ನಮ್ಮ ಜೊತೆಗೆ ಬೆಂಬಲವಾಗಿ ನಿಂತಿದ್ದಾರೆ. ನಾಳೆ ಅನೇಕ ನಾಯಕರು ಸಹಿತ ನಮ್ಮ ಜೊತೆ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಸಂಭವನೀಯತೆ ಇದೆ. ಹಾಗೂ ನಾನು ಈ ಮುಖಾಂತರ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸ್ವಾಭಿಮಾನಿ ಕಾರ್ಯಕರ್ತರಲ್ಲಿ ಮಂಡಳದ ಅಧ್ಯಕ್ಷನಾಗಿ ಒಂದು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಈ ಹೋರಾಟದಲ್ಲಿ ತಾವೆಲ್ಲ ಭಾಗಿಯಾಗಬೇಕಂತ ತಮ್ಮ ಮುಖಾಂತರ ವಿನಂತಿಸ್ತೇನೆ. ನಮಸ್ಕಾರ. ನಮ್ಮ ಅವಧಿ ಒಳಗಂತೂ ಆಗಿಲ್ಲ. ಆದ್ರೆ ಈಗಿದ್ದಂಥ ಶಾಸಕರು, ಜನರಿಂದ ಆಯ್ಕೆ ಆದಂಥ ಶಾಸಕರು ಚುನಾವಣೆಯ ಸಂದರ್ಭದೊಳಗೆ ತಮ್ಮ ಪಕ್ಷವನ್ನು ಎತ್ತಿ ಮಾತಾಡಿ ತದನಂತರ ಇವತ್ತು ಕಿತ್ತೂರು ಕ್ಷೇತ್ರಕ್ಕೆ ಶಾಸಕರು ಅದನ್ನೋದು ತಾವು ಮೊದಲು ಅರಿವು ಇಟ್ಕೋಬೇಕು. ಅರಿವು ಇಟ್ಕೊಂಡ ಮಾತನಾಡುವಾಗ ನಾನು ಏನು ಮಾತಾಡತ್ತೇನೆ ಅನ್ನೋದು ತಮ್ಮಲ್ಲಿ ಅರಿವು ಇದ್ದರೆ ಭಾಳ ಒಳ್ಳೇದಂತ ನನ್ನ ಅಭಿಪ್ರಾಯ. ಚುನಾವಣೆ ಸಂದರ್ಭದೊಳಗೆ ಪಕ್ಷಪಾತ ಮಾಡೋಣ. ಚುನಾವಣೆ ಮುಗಿದ ನಂತರ ಎಲ್ಲ ಕಾರ್ಯಕರ್ತರಿಗೂ ನೀವು ಶಾಸಕರನ್ನ ಅದನ್ನು ಅರಿವು ಇಟ್ಕೊಂಡು ನೀವು ನಡಿಬೇಕು. ಮತ್ತು ನಮ್ಮ ಪಕ್ಷದ ಬಗ್ಗೆ ಹಗುರವಾಗಿ ಅಂತ ತಾವು ಮಾತಾಡಿದ್ರಲ್ಲ, ಇದಕ್ಕೆ ತಾವು ಕ್ಷಮೆ ಕೇಳಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನನ್ನ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ವಿನಂತಿ ಮಾಡ್ತಾ ಇದ್ದೀರೋ ಅಥವಾ ಏನು? ಹೌದು, ವಿನಂತಿನೂ ಮಾಡ್ತೀವಿ, ಸಂದರ್ಭ ಬಂದ್ರೆ ಆಗ್ರಹನೂ ಮಾಡ್ತೀವಿ. ಸ್ವಾಭಿಮಾನಕ್ಕೆ ಎಂದಾದರೂ ಪಟ್ಟು ಬಿದ್ದಾಗ ಮನಸ್ಸಿನ ನೋವಿಗೆ ಹತ್ತುವುದು ಸಹಜ. ನಿನ್ನೆ ನಡೆದಂಥ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಮೊನ್ನೆ ಈ ಭಾಗದ ಶಾಸಕರು ಬಿ ಜೆ ಪಿಯ ಪಕ್ಷದ ಮುಖಂಡರನ್ನು, ಬಿ ಜೆ ಪಿ ಪಕ್ಷವನ್ನು, ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರನ್ನು ಒಂದು ಅವಹೇಳನಕ್ಕಾಗಿ ಮಾತನಾಡಿದ್ದು ನಾವು ಎಲೆಕ್ಟ್ರಿಕ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಆ ಮಾತು ಏನಂದ್ರೆ, ನಾನು ತಮ್ಮ ಇರ್ತಕ್ಕಂಥ ಕಾರ್ಯಕರ್ತನ ಕೇಳಿದಾಗ ನನಗೆ ಬೇಕಾದವನ್ನ ನಾನು ಬೇಯಲಿಕ್ಕೆ ಹಕ್ಕದ, ಅದು ಅವು ಪಕ್ಷದ ಬಿಟ್ಟಂಥ ನಿರ್ಣಯ. ಅಥವಾ ಮುಂದೆ ಮಾತಾಡ್ತಕ್ಕ ಸಂದರ್ಭದಲ್ಲಿ ಬಿ ಜೆ ಪಿ ಮಕ್ಕಳು ಅಂತಕ್ಕಂಥ ಶಬ್ದವನ್ನು ಅವಹೇಳನ ಮಾಡ್ತಕ್ಕಂಥ ಶಬ್ದವನ್ನು ಉಪಯೋಗವನ್ನು ಮಾಡಿದ್ದನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ.
ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಬೆಳೆದು ಅತಿ ಹೆಚ್ಚಿನ ಸದಸ್ಯರು ಹೊಂದಿದಂಥ ನಮ್ಮ ಪಕ್ಷ, ಪ್ರಾಮಾಣಿಕವಾದಂಥ ದೇಶದ ಪ್ರಧಾನಮಂತ್ರಿ ಇಟ್ಟುಕೊಂಡು ನಾವೆಲ್ಲ ಪಕ್ಷದ ದೇಶದ ಸೇವೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮಾತನಾಡಿದ ಒಂದು ಅವಹೇಳನಕಂತ ಶಬ್ದ ಇವತ್ತೆಲ್ಲ ನಮ್ಮಲ್ಲಿರ್ತಕ್ಕಂಥ ಮುಖಂಡರಿಗೆ, ಕಾರ್ಯಕರ್ತರಿಗೆ, ದೇಶದಂಥ ರಾಜ್ಯದಂಥ ವಿಶೇಷವಾಗಿ ಕಿತ್ತೂರಿನ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೆ ಒಂದು ರೀತಿಯಾದಂಥ ಅವರ ಮಾತಿನ ಭರಸೆ ಮನಸ್ಸಿಗೆ ನೋವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂದ್ರೆ ನಾವೆಲ್ಲ ಬಿ ಜೆ ಪಿ ಪಕ್ಷವನ್ನು ನಮ್ಮ ತಾಯಿ ಅಂತಕ್ಕಂಥ ಮನೋಭಾವದಿಂದ ನಾವೆಲ್ಲ ಪಕ್ಷ ಸಂಘಟನೆ ಮಾಡ್ತಕ್ಕಂಥವು. ತಾಯಿಯ ಶಗಗಿಗೆ ನೀವು ಕೈ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ರಾಜ್ಯದ ನಾಯಕರು, ಜಿಲ್ಲೆಯ ಅಧ್ಯಕ್ಷರು, ಜಿಲ್ಲೆಯ ಪದಾಧಿಕಾರಿಗಳು, ಮಂಡಳದ ಅಧ್ಯಕ್ಷರು, ಮಂಡಳದ ಪದಾಧಿಕಾರಿ ಜೊತೆಗೆ ಎಲ್ಲ ಈ ಭಾಗದ ಈ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ನಾಳೆ ನೀವು ಯಾವ ಕಚೇರಿಯಲ್ಲಿ ನಮ್ಮ ಪಕ್ಷದ ಬಗ್ಗೆ ಅವಹೇಳನಕ್ಕಾಗಿ ಮಾತನಾಡಿದಾಗ, ನಮ್ಮ ತಾಯಿಯ ಶೈಲಿಗೆ ಕೈ ಹಾಕ್ತಕ್ಕಂಥ ಕೆಲಸ ಮಾಡಿದಿರಲ್ಲ, ಅದೇ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾವು ನಾಳೆ ಮುಂಜಾನೆ 10 ಗಂಟೆಗೆ ಕೂಗುಂದಲ್ಲಿ ಕೂಡಿ ಅಲ್ಲಿಂದ ದರ್ಶನವನ್ನು, ದೇವರ ದರ್ಶನ ಪಡೆದುಕೊಂಡು ತಮ್ಮ ಯಾವ ಕಚೇರಿಯಲ್ಲಿ ತಾವು ನಿನ್ನೆ ಮಾತಾಡ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ನಾಳೆ ಮುಂಜಾನೆ ಮಾಡ್ತಾಯಿದ್ದೀವಿ. ಅದಕ್ಕೆ ಎಲೆಕ್ಟ್ರಿಕ್ ಮೀಡಿಯಾದ ಮುಖಾಂತರ ತಮ್ಮ ಬಿ ಜೆ ಪಿ ಪಕ್ಷದ ಮುಖಂಡರನ್ನ, ಕಾರ್ಯಕರ್ತನ ಸ್ವಾಭಿಮಾನದ ಹೋರಾಟ, ನಾಳೆ ನಡೀತಕ್ಕಂಥ ಹೋರಾಟ ಪಕ್ಷದ ಸ್ವಾಭಿಮಾನದ ಹೋರಾಟ. ನಮ್ಮ ತಾಯಿಯ ಆಶೆಗೆ ಕೈ ಹಾಕಿದಂಥ ಮಾನ್ಯ ಶಾಸಕರು ಆ ಒಂದು ಸ್ವಾಭಿಮಾನ ಹೋರಾಟಕ್ಕೆ ನಾನು ಕೈ ಮುಗಿದು ತಮ್ಮನ್ನೆಲ್ಲ ಕೇಳ್ತಾ ಇದ್ದೀನಿ. ನನ್ನ ಸ್ವಾಭಿಮಾನ, ನನ್ನ ಪಕ್ಷದ ಸ್ವಾಭಿಮಾನ, ತಮ್ಮೆಲ್ಲ ಸ್ವಾಭಿಮಾನಕ್ಕೆ ನಾಳೆ ಮುಂಜಾನೆ 10 ಗಂಟೆಗೆ ಕೂಗುಂದ ಗ್ರಾಮಕ್ಕೆ ತಾವೆಲ್ಲ ಬರಬೇಕು. ಶಾಸಕರಿಗೆ ತಾವು ಮಾತನಾಡಿದ ಶಬ್ದದ ಅರ್ಥವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಮಾತನ್ನು ತಮ್ಮೆಲ್ಲಗೆ ಈ ಒಂದು ಎಲೆಕ್ಟ್ರಿಕ್ ಮುಖಾಂತರ, ಪ್ರಿಂಟ್ ಮಾಡೋ ಮುಖಾಂತರ ತಮ್ಮೆಲ್ಲ ಕೈ ಮುಗಿದು ತಮ್ಮನ್ನೇ ವಿನಂತಿ ಮಾಡಿಕೊಡ್ತೀನಿ. ಸರ್, ಈಗ ವಿಶೇಷವಾಗಿ ಮಾತಾಡಿದರೆ ಏನು ಕ್ಷಮೆ ಕೇಳಬೇಕು ಅಂತನೋ ಅಥವಾ ಏನು ಅಂತ ನಿಮ್ದು ಇದು ಅದಕ್ಕೆ ಮಾತನಾಡಿದಂಥ ಒಬ್ಬ ಭಾಗದ ಶಾಸಕರು ಮಾತನಾಡೋಕ್ಕಿಂತ ಮೊದಲು ವಿಚಾರವನ್ನು ಮಾಡಬೇಕು. ಮಾತನಾಡಿದ ನಂತರ ನಾವು ಕ್ಷಮೆ ಕೇಳಬೇಕಂತ ನಾವು ಕೇಳೋದಿಲ್ಲ, ಅವಾಗ ಯಾವಾಗ ಬಿಟ್ಟಂಥ ವಿಷಯ. ನಮ್ಮ ಪಕ್ಷಕ್ಕೆ ಮಾತನಾಡಿದಾಗ ಪಕ್ಷದಲ್ಲಿರ್ತಕ್ಕಂಥ ಶಕ್ತಿಯನ್ನು ನಾಳೆ ತೋರಿಸ್ತಕ್ಕಂಥ ಕೆಲಸ ಮಾತ್ರ ಮಾಡ್ತೀವಿ. ಯಾಕಂದರೆ ಇವತ್ತು ಅವು ಕ್ಷಮೆ ಕೇಳಿದ್ರೆ ಅವಾಗ ವಿಚಾರ ಬಿಟ್ಟಿದ್ದು, ಕ್ಷಮೆ ಕೇಳದಿದ್ದು ಅವು ಬಿಟ್ಟಂಥ ಸಂದರ್ಭ. ಅದಕ್ಕೆ ನಾಳೆ ನಮ್ಮ ಮಾತಿಗೆ ನಾವು ಹೋರಾಟವನ್ನು ಮಾಡಿ ಒಂದು ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವೇನು ನಿರ್ಣಯ ಮಾಡ್ತಲ್ಲ ಆನಂತರ ನಾವು ಪಕ್ಷ ಮತ್ತೆ ನಿರ್ಣಯಗಳನ್ನ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಸಂಬಂಧಪಟ್ಟಂಥ ಕಾನೂನಿನ ಹೋರಾಟನೂ ಸಹಿತ ನಾವು ಮಾಡಲಿಕ್ಕೆ ತಯಾರಿನೂ ಸಹಿತ ಇದ್ದೀವಿ. ಯಾರ್ಯಾರು ಭಾಗಿಯಾಗಬಹುದು ಸರ್ ನಿಮ್ಮ? ಅವಾಗ ಮಾತನಾಡಿದಂಥ ಶಬ್ದ ಬಿ ಜೆ ಪಿಯ ಮಕ್ಕಳು ಅಂತಕ್ಕಂಥ ಮಾತನ್ನು ಮಾತನಾಡಿದಾಗ, ಬಿ ಜೆ ಪಿ ಇರ್ತಕ್ಕಂಥ ಇವತ್ತು ದೇಶದ ಪಕ್ಷದ ಮುಖಂಡ ಅಂತ ನಡ್ಡಾವನ್ನು ಒಳಗೊಂಡಂಥ ಕೆಳ ಹಂತದಲ್ಲಿ ನಾನು ಒಬ್ಬ ಸಾಮಾನ್ಯ ಪ್ರಾಮಾಣಿಕವಂತ ಕಾರ್ಯಕರ್ತ ಅಂತಕ್ಕಂಥ ವ್ಯಕ್ತಿಗೂ ಸಹಿತ ಆ ಶಬ್ದ ಮುಟ್ಟಿದೆ. ಅದಕ್ಕೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕೇವಲ ಇದು ಹೋರಾಟ ಕಿತ್ತೂರು ಕ್ಷೇತ್ರ ಬೈಲಹೊಂಗಲ ತಾಲೂಕಲ್ಲ, ಇಡೀ ಜಿಲ್ಲೆ ದೇಶ ಅಂತ ಇರ್ತಕ್ಕಂಥ ಒಂದು ಹೋರಾಟ. ನಿಮ್ಮ ಪಕ್ಷದ ಸ್ವಾಭಿಮಾನದ ಹೋರಾಟಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಇದ್ದಾರೆ. ಈಗ ಲೇಟೆಸ್ಟ್ ಸುದ್ದಿ ಏನಪ್ಪ ಅಂತಂದರೆ, ನಿನ್ನೆ ತಾವು ಏನೋ ಕಾಂಗ್ರೆಸ್ ಯುವ ಕಾರ್ಯಕರ್ತರ ಜೊತೆ ಅವ್ರಿಗೆ ಏನೋ ಪದಾಧಿಕಾರಿಗಳ ಸಭೆ ಮಾಡುವಾಗ ಎಲ್ಲ ಒಂದು ಕಡೆ BJP ಮಕ್ಕಳು ಅಂತಕ್ಕಂಥ ಪದ ಉಪಯೋಗಿಸಿರೋದಕ್ಕೆ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಒಂದು ರೀತಿ ಸಾರಿ ಕೇಳಬೇಕು ಅಂತ ಹೇಳ್ಬಿಟ್ಟು ಆಗ್ರಹ ಮಾಡಿದ್ದಾರೆ ಸರ್. ಅಲ್ಲಿರ್ತಕ್ಕಂಥ ನಾವು ಯೂತ್ ಕಾಂಗ್ರೆಸ್ ಒಂದು ಕಾರ್ಯಕಾರಿಣಿ ಸಭೆ ಇತ್ತು ಯೂತ್ಸ್, ಮತ್ತು BJP ಪಕ್ಷದಲ್ಲಿರುವಂಥ ಯೂತ್ಸ್ಗೆ BJP ಮಕ್ಕಳು, ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಕಾಂಗ್ರೆಸ್ ಮಕ್ಕಳು, ಆ ಅರ್ಥದಲ್ಲಿ ಹೇಳಿದ್ದೇನೆ ಹೊರತಾಗಿ ಬೇರೆ ಅನ್ಪಾರ್ಲಿಮೆಂಟ್ ವರ್ಡ್ ಯೂಸ್ ಮಾಡಿಲ್ಲ. ಗೊತ್ತಾಯ್ತಾ? ಮತ್ತು ಅದರ ಆಲ್ಟರ್ನೇಟಿವ್ ವರ್ಡ್ ನಾರ್ತ್ ಕರ್ನಾಟಕದಾಗ ಏನಾರು ಇದ್ರೂ ಕೂಡ ಐ ವಿಲ್ ಟ್ರೈ ಟು ಇನ್ವಾಲ್ವೇಟ್. ಅದಕ್ಕೆ ಅವ್ರಿಗೆ ಏನಾರು ಅನಿಸಿದ್ರ
ಇಲ್ಲ ಈಗ ನಾಳೆ ಏನೋ ಮುತ್ತಿಗೆ ಆಗ್ತಾವ್ರಂತೆ ಸರ್ ನೀವು. ಅವ್ರ ಹಕ್ಕ್ರಿ ಅದು, ಲೆಟ್ ದೆಮ್ ಗೋ ಅಹೆಡ್. ಇಲ್ಲ ಏನಾರು ಅವ್ರಿಗೆ ಮನ್ಸಿಗೆ ಏನಾರು ಭಾವನೆ ಆಗಿದ್ರೆ ಏನಾರು ಅಂತದ್ ಅಲ್ಲಿ ರೆಕ್ಟಿಫೈ ಅಂತ ಹೇಳತ್ತೇನಲ್ಲ ನಾ. ಹ್ಞೂ ಸರ್. ಹಂಗದ ಅವ್ರಿಗೆ ಅಂಥವ ಮನಸ್ಸಿಗೆ ಐತಿದ್ರೆ ಅಲ್ಲಿ ಡೂ ಇಟ್ ಡೆಫಿನೆಟ್ಲಿ. ನನಗೆ ಯಾರಿಗೂ ಸಾರಿ ಏನಾರು ಸಾರಿ ಪಾರಿ ಅನ್ನೋಂಥ ಪದ ಬರೋದಿಲ್ಲ ಅದ್ರ, ಬಿಕಾಸ್ ಅಂತ ವೇರಿಯಸ್ ಥಿಂಗ್ಸ್ ಅದಾವು. ಅದನ್ನ ಯಾವಾಗ ಇದನ್ನ ಡಿಸ್ಪ್ಲೇಗೆ ತರ್ತೀನಿ ನಾ, ದಟ್ ಈಸ್ ಡಿಫ್ರೆಂಟ್ ಮ್ಯಾಟ್ರ್. ನಾ ಅರ್ಥದಲ್ಲಿ ಅವ್ರನ್ನ ಬೇಯ್ಬೇಕಂತೂ ಬೇದದ್ದು ಅಲ್ವೇ ಅಲ್ಲ. ಯೂಶ್ವಲಿ ಎಲ್ಲ ಯುವಕರಿದ್ರು BJP ಮಕ್ಕಳು BJP ಪಾರ್ಟಿಯಾಗ ಇರ್ತಾರೆ, ಕಾಂಗ್ರೆಸ್ ಮಕ್ಕಳು BJP ಮಕ್ಕಳು ಈ ಥರ ಅಂತಾರು, ನಾವು ಈ ಥರ ಇರ್ಬೇಕು ಅನ್ನುವಂಥದ್ದು ಹೇಳಿದೆ. ಅದಕ್ಕೆ ಮೊದಲು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ವಿಚಾರ ಮಾಡಿ ಸೋಷಿಯಲ್ ಮೀಡಿಯಾದಾಗ ಬಂದು ಡೋಂಟ್ ಯೂಸ್ ಎನಿ ವಲ್ಗರ್ ವರ್ಡ್ಸ್ ಕೂಡ ಅಂತ ಹೇಳಿದೆ ನಾನು. ಡೋಂಟ್ ಗೋಟ್ ಓನ್ಲಿ ದ್ಯಾಟ್ ಪಾರ್ಟ್, ಅದರ ಪೂರಾ ಸ್ಟೋರಿ ನೋಡ್ಕೋ ಅದನ್ನು ಏನೈತಿ. ನಾಳೆ ಒಂದು ರೀತಿ ಕುರುಗುಂದದಿಂದ ಪಾದಯಾತ್ರೆ ಹೊರಟಿದ್ರು ಸರ್ ತಮ್ಮ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ. ವಿಶೇಷವಾಗಿ ನಿಮ್ದೇನಾರು ಕಾರ್ಯಕರ್ತರ ಜೊತೆ ಏನಾರು ಇಲ್ಲಪ್ಪ, ಅವ್ರು ಬಂದ್ ಮಾಡಲಿ, ಅಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಹೋರಾಟ ಮಾಡೋದಕ್ಕೆಲ್ಲ ನಮಗೆ ತೊಂದರೆ ಇಲ್ಲ, ಹ್ಞೂ ಸರ್. ನಾ ತಪ್ಪು ಮಾಡಿಲ್ಲ. ಹ್ಞೂ ಸರ್. ಮಾಡಿಲ್ಲ, ಐ ಡೋಂಟ್ ಹ್ಯಾವ್ ಎನಿ ಅಬ್ಜೆಕ್ಷನ್. ಹ್ಞೂ ಸರ್. ಯಾರಿಗಾರು ಮನ್ಸಿಗೆ ತೊಂದರೆ ಆಗಿದೆ, ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ಮಾಡ್ತೀರಾ? ಯಾರ್ಯಾರಿಗೆ ಅದನ್ನ ಆಮೇಲೆ ಹೇಳ್ತಾನೆ. ಹ್ಞೂ ಸರ್. ನಾ ಆ ಇಂಟೆನ್ಷನ್ಲೆ ನಾ ಹೇಳೇನೇ ಇಲ್ಲ. ಹ್ಞೂ ಸರ್. ಮತ್ತು ಅದನ್ನ ಅವ್ರು ಪ್ರೊವೋಕ್ ಮಾಡಿ ಮಾಡ್ಕೊಂಡ್ರೆ ನನ್ನ ತಪ್ಪಲ್ಲ. ಹ್ಞೂ ಸರ್. ಸರ್ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.